ನಮ್ಮನ್ನು ಯಾರು ಟೀಕೆ ಮಾಡ್ತಾರೆ, ಇದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಪಕ್ಷ. ನೋ, ಜಯಪ್ರಕಾಶ್ ನಾರಾಯಣರು ಎರಡನೇ ಸ್ವಾತಂತ್ರ್ಯಕ್ಕೆ ತಂದುಕೊಟ್ರು. ಏನು ಆ ಪಕ್ಷವನ್ನು ನಮ್ಮ ಕೈಯಲ್ಲಿ ಮೊರಾರ್ಜಿ ದೇಸಾಯಿ ಅವರು ಕೊಟ್ಟರು, ಅದನ್ನು ಉಳಿಸಿದ್ದೀವಿ, ಉಳಿಸ್ಕೊಂಡು ಹೋಗ್ತೀವಿ. ಯಾರಿಂದ? ನಿಮ್ಮೆಲ್ಲರ ಸಹಕಾರ. ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಂದರಿಗೆ, ಯುವಕರಿಗೆ, ಹಿರಿಯರಿಗೆ, ಶಾಸಕರಿಗೆ, ಮಾಜಿ ಶಾಸಕರಿಗೆ, ಜಿಲ್ಲಾ ಅಧ್ಯಕ್ಷರುಗಳಿಗೆ ಪ್ರತಿಯೊಬ್ಬರಿಗೂ ವಿನಂತಿ ಮಾಡುತ್ತೇನೆ. ನನ್ನ ಕೈಲಿ ಒಂದು ವಿಸಿಟಿಂಗ್ ಕಾರ್ಡ್ ಇದೆ. ಈಗ ಯಾಕೆ ಹಿಡ್ಕೊಂಡೆ? ಒಬ್ಬ ಮುಸ್ಲಿಂ ಮಹಿಳೆ ಮಂಗಳೂರು ನಗರಸಭೆಯ ಸದಸ್ಯಣಿ ಸೋತರು. ಕಳೆದ 25 ವರ್ಷದಿಂದ ಆ ಮಹಿಳೆ ಈ ಸಭೆಗೆ ಬಂದಿದ್ದಾರೋ ಗೊತ್ತಿಲ್ಲ ನನಗೆ. ಅಲ್ಲಿ ಅವರ ನಾನು ಇಲ್ಲಿದ್ದಾರೆ ಕೆಲವು ಮುಸ್ಲಿಂ ಮುಖಂಡಗಳನ್ನ ನಾನು ನೋಡ್ತಾ ಇದ್ದೀನಿ. ಇಲ್ಲ, ನನ್ನ ಮುಂದೆ ಕೂತಿದ್ದಾರೆ. ಅಂದರೆ ಕೆಲವರು ಬಂದಿಲ್ಲ, ಹೇಳಿಲ್ಲ ನಾವು ಆ ಕಾರ್ಯಕ್ರಮಕ್ಕೆ. ಈಗ ಜಫರುಲ್ಲಾ ಇರ್ಬೋದು, ಫರೂಕ್ ಇರ್ಬೋದು, ನಮ್ಮ ಗೋರೆಬಿದ್ನೂರ ತಪ್ಪದೇ ಬರ್ತಾನೆ ಇದ್ದಾರೆ ಭಾಳ ದಿನ. ದಯಮಾಡಿ ಅನ್ಯತಾ ಭಾವನೆ ಮಾಡಿಬಿಡಿ. ಆದ್ದರಿಂದ ಇವತ್ತು ಈ ಪಕ್ಷ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟ ಪಕ್ಷ, ಒಂದು ಮನೆತನಕ್ಕೆ ಸಂಬಂಧಪಟ್ಟ ಪಕ್ಷ. ಇದು ಜನತೆಯ ಪಕ್ಷ, ಜಾತ್ಯತೀತ ಜನತಾದಳ. ಕುಮಾರಸ್ವಾಮಿಯವರ ನಾಯಕತ್ವವನ್ನು ಸಹಿಸಲಿಕ್ಕೆ ಕೆಲವರಿಗೆ ಸಾಧ್ಯ ಆಗಿದೆ. ಅವರು ಮಾಡಿರತಕ್ಕಂಥ ಶ್ರೇಷ್ಠವಾದ ಕೆಲಸ. ಆದರೆ ಅವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಮಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಆದರೆ ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ವಿಫಲರಾಗ್ತಾರೆ. ಸಾಬೀತು ಮಾಡಲಿಕ್ಕಾಗಲ್ಲ. ಅವರ ವ್ಯಕ್ತಿತ್ವ, ಅವರ ಜನಪ್ರಿಯತೆ. ಹಿಂದೂಸ್ತಾನದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದ ಮತ್ತೊಬ್ಬ ವ್ಯಕ್ತಿ ಹಿಂದೂಸ್ತಾನದಲ್ಲಿ ನಾನು ನೋಡಿದ್ದೆ. ತುಂಬ ವಿಷಯ ಮಾತನಾಡ್ಬೋದು, ನಾನು ಮಟು ಮಾಡ್ತೇನೆ. ಏಕೆಂದರೆ ಅವರು ದೆಹಲಿಗೆ ಹೋಗಬೇಕಾಗಿದೆ. ಅನೇಕ ಜನ ಬಂದಿರತಕ್ಕಂಥ ಸ್ನೇಹಿತರುಗಳು ಮಾತಾಡೋರಿದ್ದರು. ಆದರೆ ಕಾಲದ ಕೊರತೆ ಇದೆ. ಆದ್ದರಿಂದ ಬಹುಶಃ ನೆಕ್ಸ್ಟ್ ಅವ್ರು ಮಾತನಾಡ್ತಾರೆ ಅಂತ ಕಾಣುತ್ತೆ. ನಾನು ಮತ್ತೊಮ್ಮೆ ನನ್ನ ತಾಯಂದಿರಲ್ಲಿ, ನೀವು ಬೆಂಗಳೂರಲ್ಲಿ ಕನಿಷ್ಠ ನಮ್ಮ ಪಕ್ಷ ಮುಂದೆ 50 ಜನವಾದರೂ ಗೆಲ್ಲಬೇಕು ಕನಿಷ್ಠ. ರಮೇಶ್ ಗೌಡ್ರೆ, ನಿಮ್ಮ ಹೋರಾಟ, ಆ ಹೆಣ್ಣು ಮಗಳ ಹೋರಾಟ ನಾನು ಗಮನಿಸಿದ್ದೇನೆ. ದಯಮಾಡಿ ಬೆಂಗಳೂರು ಸಿಟಿ ಒಳಗೆ ಜವರೇಗೌಡರು, ಇನ್ನೂ ಕೆಲವು ಸ್ನೇಹಿತರಿದ್ದಾರೆ, ಅವರ ಹೆಸರು ಹೇಳಲಿಲ್ಲ ನಾನು. ದಯಮಾಡಿ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತ
ವಿನಂತಿ ಮಾಡಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಯಾವಾಗ ಚುನಾವಣೆ ಬಂದರೂ ನಾವು ರೆಡಿ ಇರಬೇಕು, ಅದಕ್ಕೆ ನಾವು ಸಿದ್ಧರಾಗೋಣ ಅಂತ ಹೇಳಿ ಈ ಪಕ್ಷವನ್ನು ಉಳಿಸೋಣ, ಬೆಳೆಸೋಣ. ಇದರಿಂದ ಜನತೆಯ ಕೆಲಸವನ್ನು ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಳೋಣ ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ